ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದಿನ ಶುಭ ಸಂದೇಶದಲ್ಲಿ ಒಬ್ಬಾತನು ಪ್ರಭು ಯೇಸು ಕ್ರಿಸ್ತರ ಬಳಿ ಬಂದು, ಪ್ರಭುವೇ, ನನ್ನ ಪಿತ್ರಾರ್ಜಿತ ಆಸ್ತಿಯನ್ನು ನಮ್ಮ ಸಹೋದರರೊಡನೆ ಹಂಚಿಕೊಡಿ ಎಂದು ಕೇಳುತ್ತಾರೆ. ಅದೊಂದು ಕುಟುಂಬದ ಕಲಹವಾಗಿರುತ್ತದೆ. ಪ್ರಿಯರೇ, ಸ್ವಲ್ಪ ಭೂಮಿಗೋಸ್ಕರ, ಸ್ವಲ್ಪ ಆಸ್ತಿಗೋಸ್ಕರ ಇಂದೂ ಸಹ ಸಹೋದರ ಸಹೋದರಿಯರ ನಡುವೆ ಜಗಳವಾಗುತ್ತಿದೆ. ಕೊಲ್ಲುತ್ತಾರೆ, ವಂಚಿಸುತ್ತಾರೆ ಹಾಗೂ ದ್ವೇಷಿಸುತ್ತಾರೆ. ಯೇಸು ಉತ್ತರಿಸುತ್ತಾರೆ, ಒಂದು ಸಾಮತಿಯ ಮೂಲಕ, ಒಬ್ಬ ಮೂರ್ಖ ಧನಿಕನ ಮೂಲಕ. ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ, ಆತ ಎಲ್ಲವನ್ನು ಹೊಂದಿದ್ದ. ಹೊಲಗಳಿದ್ದವು, ಗೋದಾಮುಗಳಿದ್ದವು, ಧನವಿತ್ತು, ಎಲ್ಲ ಆತನ ಬಳಿ ಇರುತ್ತದೆ. ಆತ ತನಗೆ ಅಂದುಕೊಳ್ಳುತ್ತಾನೆ, ನಾನಿನ್ನು ಆರಾಮವಾಗಿ ಊಟ ಮಾಡಿ ಕುಡಿದು ಸಂತೋಷದಿಂದ ಬದುಕಬಹುದು ಎಂದು. ಆದರೆ ಆ ರಾತ್ರಿ ಮರಣ ಬಂದು ಆತನ ಬಾಗಿಲನ್ನು ತಟ್ಟುತ್ತದೆ. ದೇವರು ಕೇಳುತ್ತಾರೆ, ಮೂರ್ಖನೇ, ಈ ರಾತ್ರಿ ನಿನ್ನ ಆತ್ಮವನ್ನು ಕೇಳಲಾಗುತ್ತದೆ, ನಿನ್ನ ಸಂಪತ್ತು ಯಾರಿಗೆ ಎಂದು. ಬೇರೆ ಒಂದು ಕಥೆ ನಮ್ಮ ಎಲ್ಲರಿಗೂ ಗೊತ್ತಿದೆ. ಒಬ್ಬ ರೈತ ಇದ್ದ, ತನ್ನ ಹಿತ್ತಲಲ್ಲಿ ಚಿನ್ನದ ಮೊಟ್ಟೆ ಇಡುತ್ತಿದ್ದಂತಹ ಒಂದು ಹಂಸ ಸಿಗುತ್ತದೆ. ಪ್ರತಿದಿನ ಒಂದು ಚಿನ್ನದ ಮೊಟ್ಟೆ. ಹೀಗೆ ಆತ ಒಬ್ಬ ದೊಡ್ಡ ಶ್ರೀಮಂತವಾಗುತ್ತಾನೆ. ಆದರೆ ನಂತರ ಅವನಿಗೆ ದುರಾಸೆ ಆಗುತ್ತದೆ. ಆ ಹಂಸದೊಳಗೆ ಎಲ್ಲಾ ಮೊಟ್ಟೆಗಳು ಇರಬೇಕು, ಅದನ್ನು ಕೊಂದು ತೆಗೆದುಕೊಳ್ಳೋಣ, ಅತಿ ಆಸೆ. ಆ ಹಂಸವನ್ನು ಕೊಲ್ಲುತ್ತಾನೆ. ಒಳಗೆ ಏನೂ ಇರುವುದಿಲ್ಲ. ಸಿಗುತ್ತಿದ್ದಂತಹ ಚಿನ್ನದ ಮೊಟ್ಟೆಯನ್ನು ಸಹ ಆತ ಕಳೆದುಕೊಳ್ಳುತ್ತಾನೆ. ಹೀಗೆ ದುರಾಸೆ ನಮ್ಮ ಕಣ್ಣು ಮುಚ್ಚಿಸುತ್ತದೆ. ಸಂಬಂಧಗಳು, ಧನ್ಯತೆ, ದೇವರು ಎಲ್ಲವನ್ನು ಮರೆತು ಬಿಡುವ ಹಾಗೆ ಮಾಡುತ್ತದೆ. ನಾವು ಕೆಲವು ಪ್ರಶ್ನೆಗಳನ್ನು ನಮ್ಮಲ್ಲೇ ಕೇಳಿಕೊಳ್ಳಬೇಕು. ನಾವು ಆಸ್ತಿಗಾಗಿ ಹೋರಾಡುತ್ತಾ ಕುಟುಂಬದ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದೇವೆಯೇ? ದೇವರನ್ನು ಮರೆತು ಹಣದ ಹಿಂದೆ ಓಡುತ್ತಿದ್ದೇವೆಯೇ? ಇಂದು ರಾತ್ರಿ ಮರಣ ಬಂದರೆ ನಾವು ಏನನ್ನು ಕೊಂಡೊಯ್ಯುತ್ತೇವೆ? ಯೇಸು ಹೇಳುತ್ತಾರೆ, ದೇವರ ಮುಂದೆ ನೀವು ಶ್ರೀಮಂತರಾಗಿರಿ. ಅದು ಅಂದರೆ ನಾವು ಶ್ರೀಮಂತ ಅಂದರೆ ಧನ್ಯತೆ ಉಳ್ಳಂತಹ ವ್ಯಕ್ತಿಗಳಾಗುತ್ತೇವೆ. ಹಾಗೂ ಇತರ ನಮ್ಮ ಸಹೋದರ ಸಹೋದರಿಯರಿಗೆ ನಾವು ಕಾಳಜಿಯನ್ನು ಸಹ ತೋರಿಸುತ್ತೇವೆ. ಪ್ರಿಯರೇ, ಆದ್ದರಿಂದ ಇಂದು ನಾವು ದೇವರನ್ನು ಪ್ರೀತಿಸುವಂತಹ, ವಿಶ್ವಾಸಿಸುವಂತಹ, ವಂದಿಸುವಂತಹ ಧನಿಗಳಾಗೋಣ, ಶ್ರೀಮಂತರಾಗೋಣ. ಹಾಗೂ ನಮ್ಮ ಸಹೋದರ ಸಹೋದರಿಯರಿಗೆ ಕಾಳಜಿಯನ್ನು ತೋರಿಸುವಂತಹ ಶ್ರೀಮಂತರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.